ಸಿದ್ದರಾಮಯ್ಯನವರನ್ನ ಬಂಧನ ಮಾಡೋದಕ್ಕೆ ಬಂದ್ರೆ ಜನ ದಂಗೆ ಹೇಳ್ತಾರೆ. ಜನ ದಂಗೆ ಎದ್ರೆ ಅದರ ಪರಿಣಾಮ ಬಿಜೆಪಿ ಎದುರಿಸಬೇಕಾಗುತ್ತೆ ಅಂತ ಪವರ್ ಟಿವಿ ಜೊತೆಗೆ ಮಾತನಾಡಿದ್ದಾರೆ ಸಚಿವ ಎಂಸಿ ಸುಧಾಕರ್. ಸಿದ್ದರಾಮಯ್ಯನವರನ್ನ ಬಂಧನ ಮಾಡಬೇಕು ಅಂತೇಳಿ ಇವರೇನಾದ್ರೂ ಪ್ರಯತ್ನ ಪಟ್ಟರೆ ಜನ ದಂಗೆ ಹೇಳ್ತಾರೆ. ಆ ದಂಗೆಯ ಪರಿಣಾಮವನ್ನು ಬಿಜೆಪಿ ಎದುರಿಸಬೇಕಾಗುತ್ತೆ ಅಂತಂದಿದ್ದಾರೆ ಸಚಿವ ಎಂಸಿ ಸುಧಾಕರ್. ಬಿಜೆಪಿ ನಾಯಕರು ಅಹೋರಾತ್ರಿ ಧರಣಿಯನ್ನ ಮುಂದುವರಿಸ್ತಾ ಇದ್ದಾರೆ. ನಮ್ಮ ಜೊತೆ ಮಾತನಾಡೋದಕ್ಕೆ ಸಚಿವರಾದಂಥ ಎಂಸಿ ಸುಧಾಕರ್ ಅವರು ಇದ್ದಾರೆ. ಸರ್, ಅಭಿವೃದ್ಧಿ ಬಗ್ಗೆ ಚರ್ಚೆ ಆಗ್ತಾ ಇಲ್ಲ, ಪ್ರತಿಭಟನೆಗಳು ಭಜನೆಗಳೇ ನಡೀತಾ ಇದೆಯಲ್ಲ ವಿಧಾನಸಭೆಯಲ್ಲಿ. ಅವರ ಮನಸ್ಥಿತಿ ಇದರಲ್ಲಿ ಗೊತ್ತಾಗ್ತದೆ. ಇದು ಅವರ ವೈಫಲ್ಯಗಳ ಏನಿವತ್ತು ಕೇಂದ್ರದ ಬಜೆಟ್ ಇವತ್ತೇನಿದೆ ಕರ್ನಾಟಕದ ಮತ್ತು ಕೇವಲ ಬಿಹಾರ್ ಮತ್ತು ಆಂಧ್ರಕ್ಕೆ ಏನಿವತ್ತು ಅವರ ಸರ್ಕಾರ ಸ್ಥಿರವಾಗಿರಬೇಕು ಅಂತಕ್ಕಂಥ ಉದ್ದೇಶದಿಂದ ಅವರಿಗೆ ಮಾತ್ರ ಬಜೆಟ್ ಅಲ್ಲಿ ಅವಕಾಶಗಳನ್ನು ಕೊಟ್ಟು ಯೋಜನೆಗಳನ್ನು ಕೊಟ್ಟು ಇತರೆ ದೇಶದಲ್ಲಿ ಇರ್ತಕ್ಕಂಥ ಇತರೆ ರಾಜ್ಯಗಳಿಗೆ ಅನ್ಯಾಯ ಮಾಡಿರ್ತಕ್ಕಂಥದ್ರಿಂದ ಜನರ ಗಮನವನ್ನು ಬೇರೆ ಕಡೆ ಸೆಳೆಯಲಿಕ್ಕೆ ಇವತ್ತು ವಿನಾಕಾರಣ ಈ ಕ್ಷುಲ್ಲಕ ಕೆಲವು ವಿಚಾರಗಳನ್ನು ಇಟ್ಕೊಂಡು ಸರ್ಕಾರದ ಉತ್ತರವನ್ನು ಬಯಸದೆ ಸರ್ಕಾರದ ಉತ್ತರವನ್ನು ಕೊಡ್ಲಿಕ್ಕೆ ಅವಕಾಶ ಮಾಡಿಕೊಡದೆ ಈ ರೀತಿ ರಾಜಕಾರಣವನ್ನು ಮಾಡ್ತಾ ಇದ್ದಾರೆ. ಇನ್ನು ಅವರು ಭಜನೆ ಮಾಡಿದ್ರೆ ಇನ್ನೇನು ಮಾಡ್ತಾರೆ ಹೇಳಿ. ಸರ್, ಪ್ರಮುಖವಾಗಿ ಮುಡಾ ವಿಚಾರದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ರಾಜೀನಾಮೆಗೆ ಬಿಗಿ ಪಟ್ಟಿಡಿದ್ದಾರೆ. ಅಧಿವೇಶನ ಮುಗಿತಾ ಇದ್ದಂತೆ ಮೈಸೂರು ಚಲೋ ಪಾದಯಾತ್ರೆ ಹಮ್ಮಿಕೊಂಡಿದ್ದಾರಂತ. ನೋಡಿ, ಈಗ ಅವರು ಮೈಸೂರಿಗಾದ್ರೂ ಚಲೋ ಮಾಡಲಿ, ಇನ್ನೆಲ್ಗಾದ್ರೂ ಚಲೋ ಮಾಡಲಿ, ಅವರ ವಾಸ್ತವಾಂಶ ಇವತ್ತು ಎಲ್ಲರ ಮುಂದೆ ಇದೆ. ಇವತ್ತು ಏನು ಮೂಡಾಲಾಗಿರ್ತಕ್ಕಂಥದ್ದು ನಮ್ಮ ಸರ್ಕಾರದ ಅವಧಿಯಲ್ಲಿ ಆಗಿರ್ತಕ್ಕಂಥ ತೀರ್ಮಾನಗಳಲ್ಲ. ಆ ತೀರ್ಮಾನಗಳು ಹಿಂದೆ ಏನು ಕೋರ್ಟಿನ ನಿರ್ದೇಶನ, ಕೋರ್ಟಿನ ಸೂಚನೆಗಳ ಮೇಲೆ ಏನು ಜಮೀನನ್ನ ಮೂಡಾ ಅವರು ಅನಧಿಕೃತವಾಗಿ ಒತ್ತುವರಿ ಮಾಡಿಕೊಂಡಿರ್ತಕ್ಕಂಥದ್ರ ಬಗ್ಗೆ ಪರ್ಯಾಯವಾಗಿ ಹಲವಾರು ಆದೇಶಗಳ ಮೇಲೆ ಅದು ಆಗಿರ್ತಕ್ಕಂಥದ್ದು. ಮತ್ತು ಆ ರೆಸೊಲ್ಯೂಷನ್ ಕೂಡ ಪೂರ್ತಿ ಅದನ್ನ ಅಪ್ರೂವ್ ಆಗಿಲ್ಲ, ಸರ್ಕಾರದಿಂದ ಅಪ್ರೂವ್ ಆಗಿಲ್ಲ. ಇದನ್ನ ಕೇವಲ ದುರುದ್ದೇಶದಿಂದ ರಾಜಕೀಯ ಕಾರಣಗಳಿಗೆ ಈ ರೀತಿಯಾದಂತಹ ಒಂದು ಪ್ರಯತ್ನವನ್ನು ಅವ್ರು ಮಾಡ್ತಾ ಇದ್ದಾರೆ. ಖಂಡಿತ ಈ ನಾಡಿನ ಜನಕ್ಕೆ ಸತ್ಯ ಗೊತ್ತಿದೆ, ಅವ್ರು ಯಾವುದು ಇಂತಹ ವಿಚಾರಗಳಿಗೆ ಸಪ್ಪಾಗೋದಿಲ್ಲ ಅಂತಕ್ಕಂಥ ನಂಬಿಕೆ ನಮಗಿದೆ. ಸರ್, ಸಿಬಿಐ ಇಡಿ ಮೂಲಕ ಸಿಎಂ ಸಿದ್ದರಾಮಯ್ಯನವರನ್ನ ದೌರ್ಬಲ್ಯ ಮಾಡ್ತಕ್ಕಂಥ ಅಥವಾ ದುರ್ಬಲ ಮಾಡ್ತಕ್ಕಂಥ ಪ್ರಯತ್ನಗಳು ನಡೀತಾ ಇದೆಯಾ, ಅಥವಾ ಸರ್ಕಾರವನ್ನ ಅಸ್ಥಿರ ಮಾಡ್ತಕ್ಕಂಥ ಪ್ರಯತ್ನಗಳು ನಡೀತಾ ಇದೆಯಾ ಅಂತ? ಖಂಡಿತ ಇವತ್ತು ಜಾರಿ ನಿರ್ದೇಶನಾಲಯಗಳನ್ನ ಬಳಸಿಕೊಂಡು ಈ ಒಂದು ಹಲವಾರು ವಿಷಯಗಳನ್ನ ಮುಂದೆ ಇಟ್ಕೊಂಡು ಒತ್ತಡ ತಂತ್ರವನ್ನು ಹಾಕಿ ಅಧಿಕಾರಿಗಳಿಂದ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಮಂತ್ರಿಗಳು ಇವರೆಲ್ಲರ ಹೆಸರುಗಳನ್ನು ಪ್ರಸ್ತಾಪ ಮಾಡಬೇಕು ಅಂತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಇಲ್ಲಿ ಕರ್ನಾಟಕ ರಾಜ್ಯದ ಜನತೆ ನಮ್ಮ ಸರ್ಕಾರಕ್ಕೆ, ಕಾಂಗ್ರೆಸ್ ಪಕ್ಷ 5 ವರ್ಷ ಆಡಳಿತ ಮಾಡಬೇಕು, ಹಿಂದೆ ಬಿಜೆಪಿಯ ಭ್ರಷ್ಟ ಸರ್ಕಾರವನ್ನ ಕಿತ್ತೊಗೆದು ಇವತ್ತು 136 ಸ್ಥಾನಗಳನ್ನು ಕೊಟ್ಟಿರ್ತಕ್ಕಂಥದ್ದು ಈ ಒಂದು ರಾಜ್ಯದ ಜನ. ಆ ರಾಜ್ಯದ ಜನ ತೀರ್ಮಾನ ಮಾಡಬೇಕೇ ವಿನ ಜಾರಿ ನಿರ್ದೇಶನಾಲಯ ಅಥವಾ ಕೇಂದ್ರದಲ್ಲಿರ್ತಕ್ಕಂಥ ಸರ್ವಾಧಿಕಾರಿ ಧೋರಣೆ ಇರತಕ್ಕಂಥ ಪ್ರಧಾನಮಂತ್ರಿ ಮೋದಿ ಅಥವಾ ಏನು ಗೃಹ ಸಚಿವರಾಗಿರ್ತಕ್ಕಂಥ ಅಮಿತ್ ಶಾ ಇಂದ ಖಂಡಿತ ಸಾಧ್ಯ ಇಲ್ಲ ಅಂತಕ್ಕಂಥ ಮಾತನ್ನು ಹೇಳಿಕ್ ಬಯಸ್ತೇನೆ. ಸೊ ಇದು ಸಚಿವ ಎಂಸಿ ಸುಧಾಕರ್ ಅವರ ಮಾತು. ಕ್ಯಾಮರಾ ಪರ್ಸನ್ ರಮೇಶ್ ಜೊತೆ ಆನಂದ್ ಗುಡಿ, ಪವರ್ ಟಿವಿ.